ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗಿದ್ದು ತನಿಖೆ ಹಂತದಲ್ಲಿ ಇದಕ್ಕೆ ಯಾರು ತಪ್ಪಿಸ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಗುಂಡಾಗಿರಿ ಮಾಡಿ ರಾತ್ರಿ ಇಡೀ 4 ಜಿಲ್ಲೆಗಳಿಗೆ ಸುತ್ತಿಸಿ ಮಾನಸಿಕ ಹಿಂಸೆ ಕೊಟ್ಟು ದೈಹಿಕ ಹಲ್ಲೆ ಮಾಡಿ ಗುಂಡಾಗಳಿಂದ ಹಲ್ಲೆ ನಡೆಸಿ ಇದೆಲ್ಲವನ್ನು ಯಾರು ಮಾಡಿದರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಸಾರ್ವಜನಿಕವಾಗಿ ಬೆದರಿಕೆ ಹಾಕಿದ್ದು ವಿಧಾನ ಪರಿಷತ್ತಿನ ಪ್ರಾಂಗಣದ ಒಳಗೇನೆ, ಅದು ಕೂಡ ವಿಜುವಲ್ಸು ಇದೆ, ಆಡಿಯೋನೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿಯವರು ಮತ್ತಿತರೆ ವಿಧಾನ ಪರಿಷತ್ತಿನ ಸದಸ್ಯರು ದೂರು ಕೊಟ್ಟಿದ್ದಾರೆ. ನನ್ನ ಮೇಲೆ ದೈಹಿಕ ಹಲ್ಲೆ ನಡೆದಿದ್ದಕ್ಕೆ ಸಂಬಂಧಿಸಿದಂತೆ DS ಅರುಣ್ ಅವರು ಕೂಡ ದೂರು ಸಲ್ಲಿಸಿದ್ದಾರೆ ಮತ್ತು ಕಿಶೋರ್ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ದೂರು ಸಲ್ಲಿಸಿದ್ದಾರೆ. ಒಂದು ಸರಿ ಪಶ್ಚಿಮ ದ್ವಾರದ ಹತ್ತಿರ ಹಲ್ಲೆ ಆದ ಸಂದರ್ಭದಲ್ಲಿ ನನ್ನೊಂದಿಗೆ DS ಅರುಣ್ ಇದ್ದರು. ವಿಧಾನಸಭೆಯ ಮೊಗಸಾಲೆಯ ಹೊರಗಡೆ ಕಾರಿಡಾರ್ನಲ್ಲಿ ಆದ ಹಲ್ಲೆ ಸಂದರ್ಭದಲ್ಲಿ ಕಿಶೋರ್ ನನ್ನ ಜೊತೆಗಿದ್ದರು. ಅವರು ದೂರು ಸಲ್ಲಿಸಿದ್ದಾರೆ. ಯಾಕೆಂದ್ರೆ ನಾನು ಆಘಾತದಿಂದ ಹೊರಬರದೇ ಇದ್ದದ ಕಾರಣಕ್ಕೆ ನನ್ನ ಜೊತೆಗಿದ್ದ ಅವರು ದೂರು ಸಲ್ಲಿಸಿದ್ದಾರೆ. ಅದು ಈಗಾಗಲೇ ನಾವು ಸಭಾಪತಿಗಳಿಗೆ ದೂರು ಕೊಟ್ಟಿದ್ವಿ. ಸಭಾಪತಿಗಳು ಕ್ರಮ ಏನು ಕೈಗೊಳ್ತಾರೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ. ಸಭಾಪತಿಗಳಿಗೆ ಕೊಟ್ಟಿದ್ದೀವಿ. ಏಕೆಂದರೆ ನಮ್ಮ ಕಸ್ಟೋಡಿಯನ್ನು ಸುವರ್ಣಸೌಧದ ಒಳಗೆ ನಾವು ದೂರು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಸಭಾಪತಿಗಳಿಗೆ ನಾವು ದೂರು ಸಲ್ಲಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಸುವರ್ಣಸೌಧದ ಹೊರಗೆ ಅದು ಪೊಲೀಸರಿಗೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಮ್ಮ ಪ್ರೊಮಿಸಸ್ ಯಾವುದು ಅನ್ನೋದನ್ನು. ನಾನೊಂದು ಖಾನಾಪುರದಲ್ಲಿ ನನ್ನ ಮೇಲೆ ಕೊಲೆ ಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿದ್ದೀನಿ. ನಮಗೆ ಅವರು FIR ಪ್ರತಿನಿ ಇನ್ನೂ ಕೊಟ್ಟಿಲ್ಲ. ಆ FIR ಪ್ರತಿಗೆ ನಮ್ಮ ವಕೀಲರು 2 ದಿನದ ನಿನ್ನೆನೂ ಹೋಗಿ ಭೇಟಿ ಮಾಡಿದ್ದಾರೆ. ಇವತ್ತು ಹೋಗಿ ಕಮಿಷನರನ್ನ ಭೇಟಿ ಮಾಡೋರಿದ್ದಾರೆ. ಅವರು ಹೇಳಿದಂತೆ 15 ದಿನದವರೆಗೂ ಸಮಯ ಇದೆ ಅಂತ. ಅಂದರೆ CT ರವಿಯ ಮೇಲೆ 15 ನಿಮಿಷದೊಳಗೆ ಕಾರ್ಯಾಚರಣೆ ಆಗುತ್ತೆ. CT ರವಿ ಕೊಟ್ಟ ದೂರು 15 ದಿನ ಸಮಯ ಇದೆ ಅಂತ ಹೇಳ್ತಾರೆ. ಅಲ್ಲಿಗೆ ಆ ಕಮಿಷನರ ದೃಷ್ಟಿಯಲ್ಲಿ BJPಯವರಿಗೊಂದು ಕಾನೂನು, ಕಾಂಗ್ರೆಸ್ನವರಿಗೊಂದು ಕಾನೂನು, ಆಳುವವರಿಗೊಂದು ಕಾನೂನು, ವಿರೋಧ ಪಕ್ಷದವರಿಗೊಂದು ಕಾನೂನು ಅಂತಂದರೆ ಅವರು ಆ ಹುದ್ದೆಯಲ್ಲಿರೋದಕ್ಕೆ ಯೋಗ್ಯರ? ಅವರು ಸಂವಿಧಾನಬದ್ಧವಾಗಿ ನಡ್ಕೊಳ್ತಾ ಇದ್ದಾರಾ? ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದಾರಾ? ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದರೆ ನಾನು ಕೊಟ್ಟ ದೂರಿಗೂ ಅಷ್ಟೇ ತ್ವರಿತ ಕ್ರಮ ಕೈಗೊಳ್ಳಬೇಕಾಗಿತ್ತು. ಯಾಕೆ ತ್ವರಿತ ಕ್ರಮ ಕೈಗೊಂಡಿಲ್ಲ? ಇದೇನನ್ನು ತೋರಿಸುತ್ತೆ? ಹಾಗಾಗಿ ಈ ಥರ ಹೆದರಿಸಿ ಗುಂಡಾಗಿರಿ ಮಾಡಿ ಬನಾನಾ ರಿಪಬ್ಲಿಕ್ ಮಾಡೋದಕ್ಕೆ ಪ್ರಜಾಪ್ರಭುತ್ವ ಅವಕಾಶ ಕೊಡಲ್ಲ. ನಾನು ಪ್ರಜಾಪ್ರಭುತ್ವದ ಪ್ರತಿನಿಧಿ. ಆ ಪ್ರತಿನಿಧಿಯಾಗಿ ನಾವು ಕಡೆವರೆಗೂ ಹೋರಾಟ ಮಾಡೇ ಮಾಡ್ತೀವಿ. ಹೆದರಿ ಕೂತ್ಕೊಳ್ಳೋವನು, ಹೆದರಿ ಓಡೋಗೋವನು ಆದರೆ ಮಾತ್ರ ಹೆದರ್ಕೊಳ್ತಾರೆ. ನಮಗೆ ಹೆದರೋದನ್ನು ನಮ್ಮ ಅಮ್ಮನೂ ಹೇಳ್ಕೊಟ್ಟಿಲ್ಲ, ಹೆದರಿಸೋದನ್ನು ಹೇಳ್ಕೊಟ್ಟಿಲ್ಲ, ನಮ್ಮ ಸಂಘಟನೆಯೂ ಹೇಳ್ಕೊಟ್ಟಿಲ್ಲ. ಹೇಳಿಕೆ ಕೊಡೋದಕ್ಕೆ ಈಗ ತನಿಖಾ ಹಂತದಲ್ಲಿದೆ. ನಾನು ಮಧ್ಯಂತರ ಜಾಮೀನಿನಲ್ಲಿದ್ದೇನೆ. ಈಗಾಗಲೇ ಸಭಾಪತಿಗಳು ವ್ಯಾಪ್ತಿಯನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಭಾಪತಿಗಳು ರೂಲಿಂಗು ಕೂಡ ಕೊಟ್ಟಿದ್ದಾರೆ. ನಾನು ಅವರ ಕ್ಷಮೆ ಅವಶ್ಯಕತೆಯೂ ಇಲ್ಲ. ಅವರು ಬೆದರಿಕೆಗೆ ಹೆದರೋದೂ ಇಲ್ಲ. ಬೆಳಗಾಮು ಅದು ರಿಪಬ್ಲಿಕ್ ಆಗೋದಕ್ಕೆ ಬೆಳಗಾವಿಯ ಜನನೂ ಒಪ್ಕೊಳ್ಳಲ್ಲ, ನಾವು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ. ಹೆಸರುಗಳು ಗೊತ್ತಿದೆ. CCTVನಲ್ಲಿ ಅವರ ಚೆಹರೆಗಳು ಕೂಡ ಲಭ್ಯ ಇದ್ದಾವೆ. ಅವ್ರು ಯಾರು ಅಪರಿಚಿತರಲ್ಲ. ಇಬ್ಬರು
ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎಗಳು. ಬಹುತೇಕ ಜನ ಮುಸ್ಲಿಮರಿದ್ದಾರೆ. ನಾವು ಸ್ಥಳೀಯರಿಂದ ವಿಡಿಯೋವನ್ನು ಕಾರ್ಯಕರ್ತರಿಂದ ಯಾರ್ಯಾರು ಅಂತ ಹೆಸರನ್ನು ಕಲೆಕ್ಟ್ ಮಾಡಿಸಿದ್ದೀವಿ, ಅಡ್ರೆಸ್ನು ಕಲೆಕ್ಟ್ ಮಾಡಿಸಿದ್ದೀವಿ. ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ. ಸಿ ಈಸ್ ನಾಟ್ ಎ ಡಾಕ್ಟರ್. ಡಾಕ್ಟರು ತನ್ನ ರಿಪೋರ್ಟ್ನಲ್ಲಿ, ಹಾಸ್ಪಿಟ್ಲಿಗೆ ಕಳಿಸಿದ ರಿಪೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು ನೀವೆಲ್ಲರೂ ಗಾಯ ಎಷ್ಟಾಗಿತ್ತು, ರಕ್ತ ಎಷ್ಟು ಬಂದಿತ್ತು ಅನ್ನೋದನ್ನು ಜಗತ್ತಿಗೆ ತೋರಿಸಿದ್ದೀರಿ. ಪೊಲೀಸರು ಗಾಯ ಆದಾಗಲೂ ಕೂಡ 3-4 ಗಂಟೆಗಳ ಕಾಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ಅಮಾನವೀಯ ಯಾವುದೋ ಅಲ್ವೋ? ಹಾಗಿದ್ರೆ ಅವರ ಮೊದಲನೇ ಕರ್ತವ್ಯ ಟ್ರೀಟ್ಮೆಂಟ್ ಕೊಡಿಸೋದು. ಯಾಕೆ ಕೊಡಿಸ್ಲಿಲ್ಲ ನನಗೆ ಟ್ರೀಟ್ಮೆಂಟ್ನ? ನನಗೆ ರಾಮದುರ್ಗದಲ್ಲಿ ಫಸ್ಟ್ ಏಡ್ ಮಾಡಿದ್ದು. ರಾಮದುರ್ಗದವರೆಗೂ ಫಸ್ಟ್ ಏಡೇ ಮಾಡಲಿಲ್ಲ. ಎಲ್ಲಿ? ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಿರೋದು. ರಾಮದುರ್ಗದಲ್ಲಿ 3:15-3:30 ಸುಮಾರಿಗೆ ಫಸ್ಟ್ ಏಡ್ ಮಾಡಿದ್ದು. ಖಾನಾಪುರದಲ್ಲಿ ತಲೆಗೆ ಪೆಟ್ಟು ಬಿದ್ದಾಗ 11:30 11:45 ಇರ್ಬೋದು ಸಮಯ. ಫಸ್ಟ್ ಏಡ್ ಮಾಡಿದ್ದೆಲ್ಲಿ? ಅಲ್ಲಿಗೆ. ಅಂದರೆ ನನ್ನನ್ನು ಇಲ್ಲಿಂದ ರಾಮದುರ್ಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಅಲ್ಲಿಂದ ಯಾದವಾಡಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಲೋಕಾಪುರಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಮುಧೋಳಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಯರಗಟ್ಟಿಗೆ ಕರ್ಕೊಂಡು ಹೋಗಿದ್ಯಾಕೆ? ಅಂಕಲಿಗೆ ಕರ್ಕೊಂಡು ಹೋಗಿದ್ಯಾಕೆ? ಸೌದತ್ತಿ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ಯಾಕೆ? ಗರಗಕ್ಕೆ ಕರ್ಕೊಂಡು ಹೋಗಿದ್ಯಾಕೆ? ಹೇಳಬೇಕಲ್ವಾ? ಅಂದರೆ ಅವ್ರ ಹತ್ರ ಇಲ್ಲೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಮೂಮೆಂಟ್ ಆರ್ಡ್ರ್ ಇತ್ತಾ? ಯಾವ ಉದ್ದೇಶಕ್ಕೆ ಕರ್ಕೊಂಡು ಹೋದ್ರು? ಅಲ್ಲೇನಾದರೂ ತನಿಖೆ ನಡೆಸೋ ಉದ್ದೇಶ ಇತ್ತಾ? ಅಲ್ಲಿಗೆ ತನಿಖೆ ನಡೆಸೋ ಉದ್ದೇಶಕ್ಕೆ ಕರ್ಕೊಂಡು ಹೋಗಿದ್ರ? ಘಟನೆ ನಡೆದ ಸ್ಥಳ ಅಂತ ಯಾರು ದೂರು ಕೊಟ್ಟಿದ್ದಾರೆ ಆ ದೂರು ಕೊಟ್ಟೋ ಸ್ಥಳ ಸುವರ್ಣ ಸೌಧ, ರಾಮದುರ್ಗ, ಅಂಕಲಿಗಿ, ಯಾದವಾಡ ಅಲ್ಲ. ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಆ ತಾಯಿ ಸುಳ್ಳುಗಳ ಸರಮಾಲೆಯನ್ನೇ ಹೆಣಿತಾ ಇದ್ದಾರೆ. ಹಾಗಾಗಿ ಆ ಸುಳ್ಳುಗಳ ಸರಮಾಲೆಯಿಂದ ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಕೆಲವು ಕಾಲ ಸತ್ಯವನ್ನು ಮರೆಮಾಚಬಹುದು, ಸತ್ಯವನ್ನು ಸೋಲ್ಸೋಕ್ಕಾಗಲ್ಲ. ಮತ್ತು ನಮ್ಮ ಸದನದ ಸಭಾಪತಿಗಳು, ಅವರು ನಮ್ಮ ಸದನಕ್ಕೆ ಸುಪ್ರೀಮು. CM ಅಲ್ಲ, DCM ಅಲ್ಲ, ವಿಧಾನಸಭೆ ಅಧ್ಯಕ್ಷರು ಅಲ್ಲ, ನಮ್ಮ ಸದನಕ್ಕೆ ಸುಪ್ರೀಮು. ಎರಡನೇದು, ವಿಧಾನ ಪರಿಷತ್ ಮೇಲೆ ನನಗೆ ಧಮಕಿ ಹಾಕಿದ್ದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್. ನೀವು ಕೂಡ ತೋರಿಸಿದ್ದೀರಿ ಎಲ್ಲದನ್ನು. DK ಶಿವಕುಮಾರ್ ಅವರು ನೀವೇ ತೋರಿಸಿದಿರಿ, ರಾಜು ನೀವು ತೋರಿಸಿದಿರಿ, ನಜೀರ್ ಅಹಮದ್ ನೀವು ತೋರಿಸಿದಿರಿ, ಚಂದ್ರರಾಜ್ ಹಟ್ಟಿವಡಿ ಅವ್ರನ್ನು ನೀವು ತೋರಿಸಿದಿರಿ. ಅವರೆಲ್ಲರನ್ನ ಹೆಸರನ್ನ ಹಾಕಿಯೇ ನಾನು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀನಿ. ಈಗ ನನ್ನ ಮೇಲೆ ಅವರು ತ್ವರಿತ ಕ್ರಮ ಕೈಗೊಳ್ಳೋದಾದರೆ ಇವ್ರ ಮೇಲೆ ಯಾಕೆ ತ್ವರಿತ ಕ್ರಮ ಕೈಗೊಳ್ಳಲ್ಲ? ಇದಕ್ಕೆ ಯಾಕೆ ಮೀನಾಮೇಷ ಮಾಡ್ತಾರೆ? ಆಳುವ ಪಕ್ಷದವರು ಒಂದು ಭಯನ? ಆಳುವ ಪಕ್ಷದವ್ರಿಗೆ ಒಂದು ಸಂವಿಧಾನ ಈ ದೇಶದಲ್ಲಿ ಇದೆಯಾ? ಆಳುವ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ, ವಿರೋಧ ಪಕ್ಷಕ್ಕಿರೋದು ಅಂಬೇಡ್ಕರ್ ಕೊಟ್ಟ ಸಂವಿಧಾನ. ಕಾಂಗ್ರೆಸ್ಸು ಕೆಲವು ಮಂತ್ರಿಗಳು ತುರ್ತು ಪರಿಸ್ಥಿತಿಯ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿದ ಸಂಘಟನೆಗೆ ಸೇರಿದವನ್ನ. ಹಾಗಾಗಿ ಆ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಸರ್ ಮತ್ತೆ ಹೇಳ್ತಾರೆ ಸರ್, ಗಳಿಂದ ಶುರುವಾಯಿತು, ಹೋರಾಟದಿಂದ ಶುರುವಾಯಿತು, ಬೂತ್ ಅಧ್ಯಕ್ಷದಿಂದ ಶುರುವಾಯಿತು. ಯಾರ ರಾಜಕೀಯ ಜೀವನ ಹೇಗಾಯಿತು, ಹೇಗೆ ಶುರುವಾಯಿತು ಅನ್ನೋದನ್ನು ನೀವು ಸ್ಥಳೀಯರನ್ನ ಕೇಳಿ ತಿಳ್ಕೊಳ್ಳಿ. ಯದ್ಭಾವಂ ತದ್ಭವತಿ. ಯಾರು ಹೇಗೆ ಭಾವಿಸ್ತಾರೆ ಹಾಗೆ ಕಾಣುತ್ತೆ. ಅವ್ರು ಹಾಗೆ ಭಾವಿಸ್ಕೊಳ್ತಾರೆ. ಯಾಕೆಂದರೆ ಅವ್ರ ಮನಸ್ಸಿನಲ್ಲೆಲ್ಲ ಅಂಥದ್ದೇ ಇರೋದು. ಹಾಗಾಗಿ ಹಾಗೆ ಭಾವಿಸ್ಕೊಳ್ತಾರೆ. ಶ್ರೀಮತಿ ಜಯಲಲಿತಾ ಅವರು ಮಂತ್ರಿ ಆದಾಗ ಈ ಮಹಾತಾಯಿಯ ಬಾಯಿಂದ ಬಂದ ಅಣಿಮುತ್ತಿಗಳನ್ನು ನೀವು ಕೇಳಿದ್ದೀರಿ. ಆಮೇಲೆ ವಿಧಾನಸಭೆಯಲ್ಲಿ ನನ್ನ ಪತ್ನಿ, ನನ್ನ ತಾಯಿ, ನನ್ನ ಅಕ್ಕಂದಿರ ಬಗ್ಗೆ ಈ ಮಹಾತಾಯಿ ಮಾತಾಡಿದ ಮಾತನ್ನು ನೀವು ಕೇಳಿದ್ದೀರಿ. ಆ ಉದ್ವೇಗದಿಂದ, ಕಣ್ಣೀರಿನಿಂದ, ಎಮೋಷನಲ್ ಬೆನಿಫಿಟ್ನ ಗಿಟ್ಟಿಸ್ಕೊಳ್ಬೋದು ಅನ್ನೋದು ಅವರ ಉದ್ದೇಶ ಇರ್ಬೋದು. ಮತ್ತು ಹೇಗೆ ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂದರೆ, ಅವ್ರ ಪಕ್ಷದ MLAಗಳ ಮೇಲೆ ರೇಪ್ ಕೇಸ್ ಆಗುತ್ತೆ, ನೋ ಆಕ್ಷನ್. ಇವ್ರ PA, ಸ್ವಂತ PA ಒಬ್ಬ ರುದ್ರೇಶ್ ಯಡವಣ್ಣನವರ ಬಹುಶಃ ಅವ್ರ ಸಾವಿಗೆ ಕಾರಣ ಆಗ್ತಾನೆ ಲಂಚದ ಕಾರಣಕ್ಕೆ. PA ಲಂಚ ಕೇಳ್ತಾನೆ ಅಂತ ಹೇಳಿದ್ರೆ
ಅದ್ರ ಹಿಂದ್ಗಡೆ ಯಾರ ಶಕ್ತಿ ಕೆಲಸ ಮಾಡುತ್ತೆ? ನನ್ನ ಪಿ ಎ ಇದುವರೆಗೂ ಲಂಚ ಕೇಳಿದ ಒಂದು ಉದಾಹರಣೆನೂ ಇಲ್ಲ. ನಾನು 20 ವರ್ಷದಿಂದ ಶಾಸಕನಾಗಿದ್ದೀನಿ. ನನ್ನ ಪಿ ಎಗಳು ಇವತ್ತಿನವರೆಗೂ ಲಂಚ ಕೇಳಿದೆ ಅನ್ನೋ ಒಂದು ಉದಾಹರಣೆ ಇದೆಯಾ? ನಾನು ಯಾರ್ದಾರು ಸಾವಿಗೆ ಕಾರಣ ಆಗಿದ್ದೀನಿ ಹೇಳಿ. ಆ ಲೆಕ್ಕದಲ್ಲಿ ಕೊಲೆಗಡಕರು ಯಾರು ಕೊಲೆಗಡಕರು? ಮತ್ತು ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ಯಾರ್ಯಾರು ಏನೇನು ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿ. ನಾನೇನು ಅಂತನೂ ಗೊತ್ತು, ಆ ಮಹಾತಾಯಿ ಏನು ಅಂತಲೂ ಗೊತ್ತು. ಸರ್ ನಂದ ಆದಮೇಲೆ ಅವ್ರ ಹತ್ರ ನ್ಯಾಯ ಹೆಂಗೆ ಕೇಳಿ ನಿರೀಕ್ಷೆ ಮಾಡ್ತಾರೆ? ಬಿ ಜೆ ಪಿಯವರೆಲ್ಲ ಮೋದಿ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್, ಬೇಸಿಕಲಿ ಹೀ ಈಸ್ ಅವರ್ ಪಾರ್ಟಿ ವರ್ಕರ್. ಅವ್ರ ದೃಷ್ಟಿಯಲ್ಲಿ ಬಿ ಜೆ ಪಿಯವರು ಎಲ್ಲರೂ ದುಶ್ಯಾಸನರೇ ಅಲ್ವಾ? ಅವ್ರ ಹತ್ರ ಯಾಕೆ ನ್ಯಾಯ ಕೇಳ್ತಾರೆ? ಅವರು ನ್ಯಾಯ ಕೇಳಬೇಕಾಗಿರೋದು ಬಿ ಜೆ ಪಿಯವ್ರ ಹತ್ರ. ಅಂದರೆ ಅವರು ಹೇಳಿಕೆಗೂ ಅವ್ರ ಮುಂಚೆ ಹೇಳಿದ ಹೇಳಿಕೆಗೂ ಈಗ ಹೇಳ್ತಿರೋ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಾಗತ್ತಲ್ಲ. ಅವ್ರ ಹೇಳಿಕೆ ಪ್ರಕಾರನೇ ಬೆಳಗಾವಿ ಇಡೀ ಸುತ್ತಾಡಿಸೋದು, ನಿದ್ದೆ ಮಾಡೋಕ್ಕೆ ಬಿಡದೇ ಇರೋದು, ಕಬ್ಬಿನ ಗದ್ದೆನಲ್ಲಿ ಸುರಕ್ಷೆ ಕೊಡೋದು, ಜಲ್ಲಿ ಕೃಷಿಯಲ್ಲಿ ಸುರಕ್ಷೆ ಕೊಡೋದನ್ನು ಆ ಮಹಾತಾಯಿ ಹೇಗೆ ಒಪ್ಕೊಡ್ತಾರೆ? ಯಾರಿಗೆ ಡೈರೆಕ್ಷನ್ ಕೊಟ್ಟಿದ್ದು? ಜನಸಾಮಾನ್ಯರೂ ಹಂಗೆ ನಡ್ಸ್ಕೊಳಂಗಿಲ್ಲ. ಅದು ಇನ್ಹ್ಯೂಮನ್ ಆಗುತ್ತೆ. ಮಾನವ ಹಕ್ಕುಗಳ ದಮನ ಆಗುತ್ತೆ ಜನಸಾಮಾನ್ಯರು ನಡೆಸ್ಕೊಳ್ಳೋದನ್ನು. ನಾನು ಅವ್ರು ಕೊಟ್ಟಿರೋ ದೂರಿಗೆ ನಮ್ಮದೇನು ತಕರಾರಿಲ್ಲ. ತನಿಖೆ ಆಗಲಿ, ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ. ಆದರೆ ಅವರು ನಡೆಸ್ಕೊಂಡ್ರಲ್ಲ, ಗುಂಡಾಗಳನ್ನು ಬಿಟ್ಟರಲ್ಲ. ಪಿ ಎಗಳ ಮೂಲಕ ನೋಡಿ, ಪಂಚಮಶಾಲಿಗಳು ವಿಧಾನಸೌಧದಲ್ಲಿ ಮನವಿ ಕೊಡೋಕ್ಕೆ ಹೋದರೆ ತಲೆ ಹೊಡಿತಾರೆ ಲಾಠಿ ಚಾರ್ಜ್ ಮಾಡಿ. ಅದೇ ಅವರು ಗುಂಡಾಗಳನ್ನು ಪಾಸ್ ಕೊಟ್ಟು ಕಳಿಸ್ತಾರೆ. ಹಂಗಾರೆ ಯಾರು ಪಾಸ್ ಕೊಟ್ಟಿದ್ದು? ಇವ್ರು ಪಿ ಎಗೆ ಅಷ್ಟು ಸೊಕ್ಕೆ ಎಲ್ಲಿಂದ ಬಂತು? ಅವನು ಪಿ ಎಗೆ ಅಷ್ಟು ಸೊಕ್ಕೆ ಎಲ್ಲಿಂದ ಬಂತು? ಆ ಸೊಕ್ಕಿಗೆ ಕಾರಣ ಯಾರು? ಇಲ್ಲ, ಮಾನವ ಹಕ್ಕುಗಳ ಆಯೋಗಕ್ಕೆ ಪ್ರೈವೇಟ್ ಕಂಪ್ಲೇಂಟ್ ಕೊಡೋದು, ಮಿಸ್ಬಿಹೇವ್ ಮಾಡಿದ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರು ಕೊಡೋದು, ಹಕ್ಕುಚ್ಯುತಿ ಮಂಡಿಸೋದು, ಇವೆಲ್ಲವನ್ನು ಮುಕ್ತವಾಗಿ ಇಟ್ಕೊಂಡಿದ್ದೀವಿ. ಒಂದು 2-3 ದಿನಗಳ ಕಾಲ ಆರೋಗ್ಯವನ್ನು ಸುಧಾರಿಸ್ಕೊಂಡ ನಂತರ ಆಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ನಮ್ಮ ವಕೀಲರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೀನಿ. ಪಕ್ಷದ ವರಿಷ್ಠರ ಜೊತೆಗೂ ನಾನು ಸಂಪರ್ಕದಲ್ಲಿದ್ದೀನಿ. ಇವತ್ತು ಕರ್ನಾಟಕದ ಸಹ ಉಸ್ತುವಾರಿಗಳಾದಂಥ ಸುಧಾಕರ್ ರೆಡ್ಡಿ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಸಂಜೆ 6 ಗಂಟೆ ಸುಮಾರಿಗೆ ಬರ್ತಾ ಇದ್ದಾರೆ. ಅವ್ರ ಜೊತೆಲೂ ಸಮಾಲೋಚನೆ ನಡೆಸ್ತೀನಿ. ಸಮಾಲೋಚನೆ ನಡೆಸಿದ ನಂತರ ಮುಂದೇನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಅಧ್ಯಕ್ಷರು, ಪಕ್ಷದ ವರಿಷ್ಠರು ಅವರು ಕೂತು ತೀರ್ಮಾನ ಮಾಡ್ತಾರೆ. ಕಾನೂನಾತ್ಮಕ ಕ್ರಮಗಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಉಳಿದ ಸಂಗತಿಗಳ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಮತ್ತು ನಾನು ನೀವೆಲ್ಲರೂ ಕೇಳಿದಾಗ ಹೆಡ್ ಇಂಜುರಿ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಡೀಪ್ ಇಂಜುರಿ ಆಗಿಲ್ಲ, ಒಂದು ಲೈಟಾಗಿ ಇಂಜುರಿ ಆಗಿದೆ ಅನ್ನೋದನ್ನು ಇಲ್ಲೂ ಹೇಳಿದ್ದೀನಿ, ಪಬ್ಲಿಕ್ಕಲ್ಲೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಯಾರು ಕೇಳಿದವ್ರಿಗೂ ಹೇಳಿದ್ದೀನಿ. ಸರ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಿ, ಇದು 4ನೇ ದಿನ. ಈ ಮಾರ್ಕ್ ಇನ್ನೂ ಹೋಗಿಲ್ಲ. 4ನೇ ದಿನ. ವರ್ಲ್ಡ್ ಮ್ಯಾಪ್ ಥರ ಇದೆ ಮಾರ್ಕು. ಇದು ಯಾರು ಮಾಡಿದ್ದು? ಈ ಥರದ 3-4 ಮಾರ್ಕ್ಗಳು ನನ್ನ ಪಕ್ಕೆಲುಬು, ಬೆನ್ನಿನ ಹಿಂದ್ಗಡೆ ಇದೆ. ಜಾಣಕಿ ಬಿಡು ಆಗಬಾರ್ದಲ್ಲ. ನನ್ನ ಮೇಲೆ ಸಾರ್ವಜನಿಕವಾಗಿ 5:34 ಸಂದರ್ಭದಲ್ಲಿ ಅನಿರ್ದಿಷ್ಟಾವಧಿ ಮುಂದೂಡಿದ ನಂತರ ಬೆದರಿಕೆ ಹಾಕಿದ್ರಲ್ಲ, ಅದೆಲ್ಲ ಕೇಳಿದೆಯೇ ಇಲ್ವೋ ಅವರಿಗೆ? ಅದು ಕೇಳಿರ್ಬೇಕಲ್ವಾ? ಈಗ ರಾಜ್ಯದ ಜನಿಗೆಲ್ಲ ಕೇಳಿದೆ. ಅದು ನೀವು ಮಾಧ್ಯಮದವರೇ ತೋರಿಸಿದಿರಿ. ಸರ್, ಇಷ್ಟು ಏನೇ ಮಾಡಿದ್ರು ಪೊಲೀಸರು ಯಾರ್ಯಾರು ಇನ್ಹ್ಯೂಮನ್ ಆಗಿ ವರ್ತನೆ ಮಾಡಿದ್ರು ಅವರೆಲ್ಲರ ಮೇಲೂ ಮಾಡ್ತೀನಿ. ನಾನು ಅದಕ್ಕೆ ಕಾಮೆಂಟ್ಸ್ ಕೊಡೋಕ್ಕೆ ಹೋಗಲ್ಲ. ತನಿಖೆ ತಾನೇ ಹೇಳಬೇಕಾಗಿರೋದು. ನಮ್ಮ ಸಭಾಪತಿಗಳಿಗೆ ಅವರೆಲ್ಲ ದಾಖಲೆ ಇರೋದನ್ನು ಕೊಡಲಿ. ಯಾರಿಗೆ ದಾಖಲೆ ಕೊಡ್ತಾರೆ ಕೊಡಲಿ. ಅವ್ರು ಸ್ವತಂತ್ರರಿದ್ದಾರೆ. ನಾನು
ಕಾಲ್ ಲಿಸ್ಟು ತೆಗಿಬೇಕು ಅಂತ ಹೇಳಿದ್ದೀನಲ್ಲ, ಕಮಿಷನರ್ದು, ಬೆಳಗಾವಿ ಮಹಾನಗರ ಕಮಿಷನರ್, ಪೊಲೀಸ್ ಕಮಿಷನರ್ದು, ಆಮೇಲೆ ಬೆಳಗಾವಿ ಗ್ರಾಮಾಂತರದ ಎಸ್ ಪಿದು, ಅದ್ರ ಜೊತೆಗೆ ನನ್ನ ಈ ಕೇಸ್ನ IO ಅವ್ರದ್ದು, ರಾಮದುರ್ಗ DYSPದು, ಪ್ರವೀಣ್ ಅಂಥೇಳಿ CPIO PSIO ಗೊತ್ತಿಲ್ಲ ನನಗೆ, ಅವ್ರದ್ದೆಲ್ಲರದ್ದು ಕಾಲ್ ಲಿಸ್ಟ್ ತೆಗೆದ್ರೆ ಪ್ರೈವೇಟು ಮತ್ತು ಅಫಿಷಿಯಲ್ ಎರಡೂ ತೆಗಿಬೇಕು. ಯಾಕೆಂದರೆ ಅವರು ಎರಡು ಮೂರು ಫೋನನ್ನು ಯೂಸ್ ಮಾಡ್ತಾಯಿದ್ರು. ಅದೆಲ್ಲ ತೆಗೆದ್ರೆ ಗೊತ್ತಾಗುತ್ತೆ. ಈ ಟವರ್ ಲೊಕೇಶನಲ್ಲಿ ಸಿಗ್ತವೆ ಯಾರ ಫೋನ್ ಆ ಟೈಮಲ್ಲಿ ಆ್ಯಕ್ಟಿವ್ ಆಗಿತ್ತು ಅಂತೇಳಿ. ಇವತ್ತಿನ ಟೆಕ್ನಾಲಜಿನಲ್ಲಿ ಯಾರೂ ಮುಚ್ಚಿಡೋಕ್ಕಾಗಲ್ಲ. ಈಗ ಆಯಾ ಏರಿಯಾದ ಟವರ್ ಲೊಕೇಶನಲ್ಲಿ ಮಧ್ಯರಾತ್ರಿನಲ್ಲಿ ಯಾರ್ಯಾರ ಫೋನ್ ಆ್ಯಕ್ಟಿವ್ ಆಗಿತ್ತು ಅಂತ ಗೊತ್ತಾಗುತ್ತಲ್ಲ, ನಾರ್ಮಲ್ ಟೈಮ್ ಅಲ್ವಲ್ಲ. ಸರ್ ಮತ್ತೊಂದು ಕಡೆ ಸರ್ ಇದನ್ನೆಲ್ಲೂ ಅವರು ಅಲ್ಲಗಳಕ್ಕಾಗಲ್ಲ ಎಲ್ಲೆಲ್ಲಿ ಹೋಗಿದ್ರು ಅಂತ. ಮತ್ತು ಬೆನ್ನು ಹತ್ತಿ ಬಂದವರು ಯಾರು? ಮಾಧ್ಯಮ ಸ್ನೇಹಿತರು. ನೀವು ತೋರಿಸಿದ್ದೀರಿ ಎಲ್ಲೆಲ್ಲಿಗೆ ನಾನು ಕರ್ಕೊಂಡು ಹೋದ್ರೆ ಅಂತೇಳಿ. ಅದು ಸುಳ್ಳ? ಈಗ ನೀವು ಅವ್ರ ಹತ್ರ ಇರುವ ಸಾಕ್ಷ್ಯಾಧಾರಗಳನ್ನು ಕಂಪೇರ್ ಮಾಡಿ. ನೀವು ಸ್ವತಃ ಮಾಧ್ಯಮದವರು ಬಿತ್ತರಿಸಿದ ಸಾಕ್ಷ್ಯಾಧಾರಗಳನ್ನು ಕಂಪೇರ್ ಮಾಡಿ. ನಾನು ತಪ್ಪು ಮಾಡಿದರೆ ಆ ತಪ್ಪಿಗೆ ನ್ಯಾಯಾಂಗ ಶಿಕ್ಷೆ ಕೊಡಬೇಕು. ನನಗೆ ತಪ್ಪಿಗೆ ನ್ಯಾಯಾಂಗ ಶಿಕ್ಷೆ ಕೊಡಬೇಕು. DK ಶಿವಕುಮಾರರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ. ನಾನು ಫೋನ್ನಲ್ಲಿ ಮಾತಾಡಿದೆ. ನಾನು ಸುಧಾರಿಸ್ಕೊಂಡು ಊರಿಗೆ ಹೋಗಿ ಸುಧಾರಿಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ಅವರು ಮುಖ್ಯಮಂತ್ರಿ, ನಾವಿನ್ನು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಇದ್ದಾಗ ಹೇಳಿದರು. ಮುಖ್ಯಮಂತ್ರಿಗಳಿಗೂ ನಾನು ಹೇಳಿದ್ದೀನಿ, ಆಮೇಲೆ ಪೊಲೀಸ್ ಕಮಿಷನರಿಗೂ ಹೇಳಿದ್ದೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ನಾನು ಕರೆ ಮಾಡಿದರು. ಬೆಳಿಗ್ಗೆ ಕರೆ ಮಾಡಿ, ನೋಡಪ್ಪ ಅವರಿಗೆ ಹೇಳಿದ್ದೀನಿ, ಕೋರ್ಟಿಗೆ ಏನಾದ್ರು ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನಿಮ್ಮ ಮೇಲೆ ನಾನೇ ಹಕ್ಕುಚ್ಯುತಿ ಮಾಡಿಸ್ತೀನಿ ಸಭಾಪತಿಯಾಗಿ ಅಂತ ಇಬ್ಬರಿಗೂ SP ಮತ್ತು ಕಮಿಷನರಿಗೆ ಇಬ್ಬರಿಗೂ ಹೇಳಿದ್ದೀನಿ ಅಂತ ನನಗೆ ಫೋನ್ನಲ್ಲಿ ತಿಳಿಸಿದರು.